ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕುಂಬಳಕಾಯಿಯ ಪಲ್ಯನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು 2 ಟೊಮೆಟೊ, 1 ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಇಷ್ಟು ಬೇಕಾಗಿರುತ್ತೆ. ಸೊ ಈರುಳ್ಳಿ ಯಾವ ಥರ ಕಟ್ ಮಾಡೋದು ಅಂದರೆ ನೋಡಿ, ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ನೋಡಿ, ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ತುಂಬ ದಪ್ಪಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಬೇಡಿ. ಟೊಮೆಟೊ ಕೂಡ ಅಷ್ಟೇ, ಅದು ಕೂಡ ನಾರ್ಮಲಾಗಿ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಬೇಡಿ. ಸೊ ಇವಾಗ ಕುಂಬಳಕಾಯಿನ ಒಂದ್ಸಲ ಜೋರಾಗಿ ಒಡೆದ್ಬಿಡಿ, ಹಿಂಗೆ ಕಟ್ಟಾಗಿಬಿಡುತ್ತೆ. ಇವಾಗ ಅದ್ರ ಒಳಗಿನ ಇನ್ಸೈಡ್ ಇರೋದೆಲ್ಲ ಬೀಜನ ತೆಗೆದುಬಿಡಿ. ನೋಡಿ ಈ ಥರ ನಾನು ತೆಗಿತೀನಿ ನೋಡಿ, ಅದೇ ಥರ ತೆಗೆದುಬಿಡಿ. ಸೊ ಇವಾಗ ಎಲ್ಲ ಬೀಜ ತೆಗೆದಾದ್ಮೇಲೆ ಅದನ್ನು ನೀವು ಸಿಪ್ಪೆ ತೆಗೆದು ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ಸಿಪ್ಪೆ ತೆಗಿಲಾರ್ಲೇನೂ ಕೂಡ ಕಟ್ ಮಾಡ್ಕೋಬೋದು. ಬೇಗ ಅರ್ಜೆಂಟ್ ಇದ್ದರೆ ಸಿಪ್ಪೆ ತೆಗೆದನ್ನು ಬೇಯಿಸ್ಕೊಬೇಡಿ, ಇಲ್ಲ ನಾರ್ಮಲಾಗಿ ಅದು ಸಿಪ್ಪೆ ತಿನ್ನೋರು, ಸಿಪ್ಪೆ ಇಷ್ಟ ಇದ್ದವರು ಕೂಡ ಹಾಗೇನೂ ಕಟ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಈ ಥರ ಸಿಪ್ಪೆ ಇದ್ದರೆ ಕಟ್ ಮಾಡೋಕ್ಕೆ ಸ್ವಲ್ಪ ಹಾರ್ಡ್ ಅನಿಸ್ಬೋದು. ಸಿಪ್ಪೆ ತೆಗೆದು ಕೂಡ ಕಟ್ ಮಾಡ್ಬೋದು. ನಾನು ತೋರಿಸ್ತಿದ್ದೀನಿ ನೋಡಿ, ಈ ಥರ ಸಿಪ್ಪೆ ತೆಗೆದ್ರೆ ಇರುತ್ತಲ್ಲ ಅದರಲ್ಲೇ ತೆಗೆದುಬಿಡಿ. ಅದು ಸ್ವಲ್ಪ ಬೇಗ ಬೇಯುತ್ತೆ ಅಂತ ಸಿಪ್ಪೆ ತೆಗಿತಾರೆ. ಸೊ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ. ಎಲ್ಲನೂ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಬನ್ನಿ. ಒಗ್ಗರಣೆ ಹಾಕೊಳ್ಳೋದಕ್ಕೆ ರೆಡಿಯಾಗಿದೆ ಎಲ್ಲನೂ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡ್ಬಿಡಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಆದಮೇಲೆ ಜೀರಿಗೆ ಹಾಕ್ಕೊಂಬಿಡಿ. ನಂತರ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀವಲ್ಲ, ಅದು ಬೆಳ್ಳುಳ್ಳಿ ಹಾಕ್ಕೊಂಬಿಡಿ. ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಎಲ್ಲ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಅಷ್ಟೇ, ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡಿ. ಇವಾಗ ಅವು ಕಟ್ ಮಾಡಿದ್ದೀವಲ್ಲ ಕುಂಬಳಕಾಯಿನ, ಅದನ್ನು ಹಾಕ್ಕೊಂಡ್ಬಿಡಿ. ಅದು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ಬಿಡಿ. ಇವಾಗ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಕಂಪಲ್ಸರಿ ಹಾಕಲೇಬೇಕು. ಯಾವುದೇ ಪಲ್ಯಕ್ಕೂ ಟೊಮೆಟೊ ಹಾಕಿದ್ಮೇಲೆ ಉಪ್ಪನ್ನು ಹಾಕಿದರೆ ಬೇಗ ಬೇಯುತ್ತೆ ಎಲ್ಲನೂ. ಸೊ ಎಲ್ಲ ಮಿಕ್ಸ್ ಮಾಡಿ 2 ಮಿನಿಟ್ಸ್ನ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡಿ. ಇವಾಗ ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಡಿ. ಚಿಟಿಕೆ ಆಗುವಷ್ಟು ಹಾಕ್ಕೊಳ್ಳಿ, ಭಾಳ ಹಾಕಕ್ಕೆ ಹೋಗಬೇಡಿ. ಇವಾಗ ಮಸಾಲೆ ಖಾರ ಹಾಕೋತಾ ಇದ್ದೀನಿ ನಾನು. ನೀವು ಕೆಂಪು ಖಾರ ಕೂಡ ಹಾಕ್ಕೋಬೋದು, ರೆಡ್ ಚಿಲ್ಲಿ ಪೌಡರು. ನಾನು ಮಸಾಲೆ ಖಾರ ಹಾಕೋತಾ ಇದ್ದೀನಿ. ಈ ಥರ ಪಲ್ಯನ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಮಾಡಿ ಕೂಡ ನನಗೆ ತಿಳಿಸಿ ಯಾವ ಥರ ಬಂದಿದೆ ಅಂತ. ಸೊ ಇವಾಗ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ಬಿಡಿ. ಚೆನ್ನಾಗಿ ಬೇಯಬೇಕು, 2 ಮಿನಿಟ್ಸ್. ಇವಾಗ ಅದು ಕ್ಲೋಸ್ ಮಾಡಿ ಇಟ್ಬಿಡಿ, ಮುಚ್ಚಳ ಕ್ಲೋಸ್ ಮಾಡಿ ಇಟ್ಬಿಡಿ. ಸೊ ಇವಾಗೆಲ್ಲ ಬೆಂದಾಯಿತು. ಸ್ವಲ್ಪ ಶೇಂಗಾದ ಪುಡಿನ ಹಾಕ್ಕೊಳ್ಳಿ.
ಶೇಂಗಾ ಪುಡಿ ಮಾಡಿಟ್ಟಿರ್ತೀವಲ್ಲ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಎಲ್ಲ ಮಿಕ್ಸ್ ಆದಮೇಲೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು 1 ನಿಮಿಷ ಬೇಯಿಸ್ಕೊಂಬಿಡಿ. ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗಬೇಡಿ, 1 ನಿಮಿಷ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಬಿಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.